ಎಸ್ಐಆರ್ ಪ್ರಕ್ರಿಯೆಗೆ ತೆರಳುತ್ತಿದ್ದ ವಿಎ ಅಪಘಾತದಲ್ಲಿ ಸಾವು. ಜಿಲ್ಲಾಧಿಕಾರಿ ವಿರುದ್ಧ ಸಿಡಿದೆದ್ದ ಕಂದಾಯ ಇಲಾಖೆ ನೌಕರರು. ಆಸ್ಪತ್ರೆ ಹಾಗೂ ಡಿಸಿ ಕಚೇರಿ ಬಳಿ ಪ್ರತಿಭಟಿಸಿ ಆಕ್ರೋಶ. ತುಮಕೂರು ನಗರದ ಗೂಳೂರು ಬಳಿ ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಸ್ಐಆರ್ ಪ್ರಕ್ರಿಯೆಗೆ ತೆರಳುತ್ತಿದ್ದ ವಿಎಗೆ ಅಪಘಾತ ಸಂಭವಿಸಿದ್ದು, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ಗ್ರಾಮ ಲೆಕ್ಕಾಧಿಕಾರಿಗೆ ಅಪಘಾತ ಆಗಿರುವ ವಿಚಾರ ಗೊತ್ತಾದ ಕೂಡಲೇ ಸಿದ್ಧಗಂಗಾ ಆಸ್ಪತ್ರೆ ಬಳಿ ಜಮಾಯಿಸಿದ ಕಂದಾಯ ಇಲಾಖೆಯ ನೌಕರರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಗ್ರಾಮ ಲೆಕ್ಕಾಧಿಕಾರಿ ಭುವನ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕಾರಣ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಸಿದ್ಧಗಂಗಾ ಆಸ್ಪತ್ರೆಗೆ ಆಗಮಿಸಿದ ಡಿಸಿ ಶುಭ ಕಲ್ಯಾಣ್ ಗಾಯಾಳು ವಿಎ ಆರೋಗ್ಯವನ್ನ ವಿಚಾರಿಸಿದ್ರು. ಅಲ್ಲದೆ ಗ್ರಾಮ ಲೆಕ್ಕಾಧಿಕಾರಿಗಳ ಅಹವಾಲನ್ನ ಸ್ವೀಕರಿಸಿದ್ರು. ಗ್ರಾಮ ಲೆಕ್ಕಾಧಿಕಾರಿ ಭುವನ ಅವರ ಸಹೋದ್ಯೋಗಿಗಳು ಡಿಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದಿನ ನಮ್ಮ ಒತ್ತಡ ಹೇರುತ್ತಿದ್ದಾರೆ. ದಿನ 6 ಗಂಟೆಗೆ ನಮ್ಮನ್ನ ಕರೆಸಿಕೊಳ್ಳುವ ಅಗತ್ಯ ಏನಿದೆ? ನಮ್ಮ ಜೀವ ಹಿಂಡುತ್ತಿದ್ದಾರೆ. ಈಗ ಬಂದು ಅಳಲು ಕೇಳದೆ ಹೋದ್ರು ಎಂದು ಕಿಡಿಕಾರಿದ್ರು. ಸರ್, ರಾಜೇಶ್ವರಿ ಅಂತ ಗ್ರಾಮಾಡಳಿತಾಧಿಕಾರಿ, ತುಮಕೂರು ತಾಲೂಕು. ಇವತ್ತು ಇಲ್ಲಿಗೆ ನಮಗೆ 6 ತಿಂಗಳಿಂದ ಭೌತಿಕತೆ ವರ್ಷದಿಂದನೂ ಶುರುವಾಗಿದೆ. ಅದಕ್ಕೆ ಆದಂಥ ಸರ್ಕಾರದ ಒಂದಿಷ್ಟು ಕ್ರಮಗಳಿದೆ, ಹೀಗೆ ಮಾಡಬೇಕು ಅನ್ನೋ ಕ್ರಮಗಳಿದೆ. ಅದನ್ನು ಒತ್ತಾಯಪೂರ್ವಕವಾಗಿ ನಾವಿಷ್ಟೇ ಪ್ರೋಗ್ರೆಸ್ ಮಾಡಿಬಿಡ್ಬೇಕು, ದಿನಕ್ಕತ್ತು ಮಾಡಿಬಿಡ್ಬೇಕು. ಈಗ 3-4 ತಲೆಮಾರಿನ ಜನಗಳಿರ್ತಾರೆ, ಅವ್ರ ಮನೇಲೆ ಅವ್ರ ವಂಶವೃಕ್ಷ ಏನು ಅಂತ ಗೊತ್ತಿಲ್ಲ. ಅದನ್ನು ನಾವು ಈಗ ಹೊಸದಾಗಿ ಬ್ರಹ್ಮಗಳು ಬರ್ದಂಗೆ ಬರೆದುಬಿಟ್ಟು ಮಾಡಿಬಿಟ್ಟು ನಾಳೆ FIR ಆದರೆ ನೀನು ಹೋಗೋ, ನಿನ್ನ ಜವಾಬ್ದಾರಿ ಅದು. ಇವ್ರು ಅದಕ್ಕೆ ಅದನ್ನೇನು ವೆರಿಫಿಕೇಷನ್ ಮಾಡೋಕ್ಕೆ ಯಾವ ಕಾಲಾವಕಾಶನೂ ಕೊಡ್ತಾ ಇಲ್ಲ. ಜನಗಳಿಗೆ ರೆಡಿ ಇಲ್ಲ. ಆಗೋ ಅಂಥ ಎಲ್ಲ ಕೆಲಸಗಳನ್ನೂ ಮುಗಿಸಿದ್ದೀವಿ. ತಂದೆಯಿಂದ ಮಕ್ಕಳಿಗೆ ಅಥವಾ ಗಂಡನಿಂದ ಹೆಂಡತಿಗೆ ಆ ಥರ ಏನು ಜನಗಳು ಬರದೇ ಇದ್ರು ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಎಲ್ಲನೂ ಮುಗಿಸಿದ್ದೀವಿ. ಇದಕ್ಕೂ ಟಾರ್ಗೆಟ್ಗಳು ಕೊಟ್ಟರು. ರೀಸೆಂಟಾಗಿ ತುಮಕೂರಲ್ಲಿ ಒಂದು ಸಮಾವೇಶ ನಡೀತು. ಅದಕ್ಕೆ ಜನಗಳನ್ನ ಕರ್ಕೊಂಡು ಬರೋಕ್ಕೂ ಕೂಡ ನಮ್ಮ ಮೇಲೆ ಒತ್ತಡಗಳನ್ನ ಹೇಳಿದ್ದಾರೆ. ಬಸ್ಸಿಗೆ ಇಷ್ಟೇ ಜನನ ನೀವು ಹತ್ತಿಸ್ಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರತಿ ತಿಂಗಳು ಒತ್ತಾಯ ಮಾಡಿದ್ದಾರೆ. ಹೇಳ್ತೀವಿ, ಎಲ್ಲದಕ್ಕೂ ಕಾರಣಗಳು ಹೇಳ್ತೀವಿ, ಯಾರು ಅಂತಾನೆ ಹೇಳ್ತೀವಿ. ಈಗ SIR ಶುರು ಆಗಿ 3 ದಿನ ಆಗಿದೆ. 29ನೇ ತಾರೀಕಿಂದ ಶುರು ಆಗಿದೆ. VAO ಕೆಲಸ ಇರೋದಿಷ್ಟೇ. ಅವ್ರಿಗೆ ಎನ್ಯುಮರೇಟರ್ಸ್ ಫಾರಮ್ಸ್ನ ತಗೊಂಡೋಗಿ BLO ಕೊಡಬೇಕು. ಅವ್ರಿಗೆ ಏನಾದರೂ ಡೌಟ್ಸ್ ಇದೆ, ಟೆಕ್ನಿಕಲಿ ಇದ್ರೆ ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಇದೆಲ್ಲ ನಮ್ಮ ಕೆಲಸ. ಸಿದ್ಧಗಂಗಾ ಆಸ್ಪತ್ರೆ ಬಳಿ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದು, ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 100 ಮಂದಿ ಕಂದಾಯ ಇಲಾಖೆ ನೌಕರರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಗ್ರಾಮ ಲೆಕ್ಕಾಧಿಕಾರಿ ಭುವನ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರೇ ಕಾರಣ. ಜಿಲ್ಲಾಧಿಕಾರಿಗಳು ತಮಗೆ ಪ್ರಶಸ್ತಿ ಬರೆಸಿಕೊಳ್ಳಲು ನಮ್ಮಗಳ ಜೀವ ಹಿಂಡ್ತಾ ಇದ್ದಾರೆ ಎಂದು ಗ್ರಾಮ ಲೆಕ್ಕಾಧಿಕಾರಿಗಳು ಕಿಡಿಕಾರಿದ್ರು. ಇನ್ನು ಪ್ರತಿಭಟನಾ ವೇಳೆ ಮಾತನಾಡಿದ ಗ್ರಾಮ ಲೆಕ್ಕಾಧಿಕಾರಿಗಳು, ನಮ್ಮನ್ನ ರ್ಯಾಂಕಿಂಗ್ ಭೂತದಿಂದ ನಮ್ಮನ್ನ ಬಚಾವ್ ಮಾಡಿ. ನಾವು ಹೆಂಡತಿ ಮಕ್ಕಳನ್ನ ಬಿಟ್ಟು ಕೆಲಸ ಮಾಡಿದ್ರೆ ತಾನೇ ನಿಮಗೆ ರ್ಯಾಂಕಿಂಗ್. ನೀವು ಸ್ವಲ್ಪ ಮಾನವೀಯತೆ ಬೆಳೆಸ್ಕೊಳ್ಳಿ ಎಂದು ಕಂದಾಯ ಇಲಾಖೆ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳು ನಿಮ್ಮಗಳ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಮ್ಮ ನೌಕರರನ್ನ ಬಲಿಪಶು ಮಾಡ್ತೀರಾ. ಜಿಲ್ಲಾಧಿಕಾರಿಗಳಿಗೆ ಕಾರು, ಬಂಗಲೆ ಎಲ್ಲವೂ ಇದೆ, ಆದ್ರೆ ನಮ್ಮ ಬಡ ನೌಕರರಿಗೆ ಏನ್ ಸವಲತ್ತಿದೆ ಎಂದು ಕೆಂಡಾಮಂಡಲರಾದ್ರು. ಸರ್, ಇವತ್ತು ಏನು ಈ SIR ಬಂದಿದೆಯಲ್ಲ, ಈ SIRದು ವೆರಿಫಿಕೇಷನ್ಗೋಸ್ಕರ ಸಂಜೆನೇ ಮೀಟಿಂಗ್ ಆಗಿದ್ದು ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದರು, ಏನು 6 ಗಂಟೆಗೆ ನೀವು ಫೀಲ್ಡಲ್ಲಿ ಇರಬೇಕು ಅಂತ. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು BLOಗಳು ಎಲ್ಲರೂ ಸಮೇತ ಇವತ್ತು 6 ಗಂಟೆಗೆ ಫೀಲ್ಡ್ಗೆ ಹೋಗಬೇಕು ಅಂತ ಅಂದಿದ್ರು. ಇವತ್ತೆಲ್ಲರೂ ಎಲ್ಲ ವಿಲೇಜ್ ಅಕೌಂಟೆಂಟ್ಸು ಎಲ್ಲ BLOಗಳು 6 ಗಂಟೆಗೆ ಫೀಲ್ಡಲ್ಲಿ ಇದ್ದಾರೆ. ಹೋಗ್ತಾ ಸಂದರ್ಭದಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಭುವನ ಅವರಿಗೆ ಆಗಿದೆ. ಇದು ಏನಕ್ಕೆ ನಮಗೆ 7 ಗಂಟೆಗೆ ಹೇಳೋ ಅಂಥ ಅವಶ್ಯಕತೆ ಏನಿತ್ತು? 6 ಗಂಟೆಗೆ ಕೆಲಸ ಮಾಡಿದ್ರೆ 6 ಗಂಟೆಗೆ ಮುಗ್ದೋಗುತ್ತಾ ಎಲ್ಲ ಕೆಲಸ. ಇವತ್ತು ಈಕೆ ಅಲ್ಲಿ ರಸ್ತೆ ಅಪಘಾತ ಆಗಿದೆ. ಈ ಥರ ಈ ಒಂದು ಇದಕ್ಕೆ ಯಾರು ಜವಾಬ್ದಾರಾಗ್ತಾರೆ? ಇನ್ನು ಡಿಸಿ ಕಚೇರಿ ಮುಂದೆ ಕಂದಾಯ ಇಲಾಖೆ ನೌಕರರ ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದಂತೆ ಪ್ರತಿಭಟನಾ ನಿರತರಿಗೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ದೂರವಾಣಿ ಮೂಲಕ ಸಂದೇಶ ತಿಳಿಸಿದ್ರು. ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿ ನೌಕರ ಬಾಂಧವರೇ, ವಿಶೇಷವಾಗಿ ಏನು ಇವತ್ತು ಬೆಳಗ್ಗೆ ನಡೆದಂತ ಭುವನ ಅವರ ಒಂದು ದುರ್ಘಟನೆ ಇದೆ.
ಸೊ ಖಂಡಿತ ಇಡೀ ರಾಜ್ಯದ ನೌಕರರಿಗೆ ನೋವನ್ನು ತರಿಸುವಂತ ಒಂದು ಘಟನೆ. ಆ ಕಾರಣಕ್ಕಾಗಿ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ದಯಪಾಲಿಸ್ಲಿ ಅಂತ ಹೇಳಿ ರಾಜ್ಯದ ಎಲ್ಲ ನೌಕರ ಪರವಾಗಿ ನಾನು ಸಂಘಟನೆ ಪರವಾಗಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದುವರೆದ ಭಾಗವಾಗಿ ನಮ್ಮ ಈ ಒಂದು ಘಟನೆ ಸಂಭವಿಸಲಿಕ್ಕೆ ಪ್ರಮುಖವಾಗಿರುವಂತ ಕಾರಣ ಒತ್ತಡ ಅನ್ನುವಂಥದ್ದು ಕೂಡ ನನಗೆ ಮಾಹಿತಿ ಸಿಕ್ಕಿದೆ. ಅದು ಈ ಸಂಬಂಧವಾಗಿ ಅವ್ರೇನು ನಿನ್ನೆ ಮೀಟಿಂಗ್ಸ್ ಅಟೆಂಡ್ ಮಾಡಿದ್ರು, ಇವತ್ತು ಬೆಳಗ್ಗೆ 6:30-7 ಗಂಟೆಗೆ ಮನೆ ಬಿಡುವಂತ ಅವಶ್ಯಕತೆ ಅನಿವಾರ್ಯತೆ ಏನಿತ್ತು, ಮತ್ತೆ ಈ ಸಂಬಂಧವಾಗಿ ಯಾವುದೇ ಸರ್ಕಾರ ಆಗ್ಲಿ ಅಥವಾ ಎಲೆಕ್ಷನ್ ಕಮಿಷನರ್ ಆಗ್ಲಿ ಅಥವಾ ಚೀಫ್ ಸೆಕ್ರೆಟರಿ ಆಗ್ಲಿ 6 ಗಂಟೆಗೆ ಹೋಗಿ 7 ಗಂಟೆಗೆ ಡ್ಯೂಟಿ ಮಾಡಿ ಅಂತ ಹೇಳಿ ಎಲ್ಲೂ ಸರ್ಕ್ಯುಲರ್ ಕಾನೂನುಗಳನ್ನ ಮಾಡಿಲ್ಲ. ಈಗಾಗಲೇ ಈ ಸಂಬಂಧವಾಗಿ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಜೊತೆ ಕೂಡ ಈಗ 5 ನಿಮಿಷಗಳ ಮುಂಚೆ ಎಲ್ಲಾ ಸಂಗತಿಗಳನ್ನು ಕೂಡ ಮಾತನಾಡಿದ್ದೇನೆ. ಎಲ್ಲ ಕೂಡ ಏನು ತುಮಕೂರಿನಲ್ಲಿ ಇವತ್ತಾಯ್ತು ಆ ಒಂದು ಕಹಿ ಘಟನೆಯನ್ನ ಅವ್ರಿಗೆ ಕೂಡ ಹೇಳುವಂತ ಕೆಲಸವನ್ನು ಮಾಡಿದ್ದೇನೆ. ಮೇಡಮ್ ಅವರು ಕೂಡ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ ನಮ್ಮ ಸರ್ಕಾರ ಆಗ್ಲಿ ಚುನಾವಣಾ ಎಲೆಕ್ಷನ್ ಕಮಿಷನ್ ಆಗ್ಲಿ ಯಾರು ಕೂಡ 6 ಗಂಟೆಗೆ ಹೋಗಿ 8 ಗಂಟೆಗೆ ಹೋಗಿ ಅಂತ ನಾವೇನು ಹೇಳಿಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನೋವಿನ ಮಾತನ್ನು ಕೂಡ ಮಾಡಿ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ರಜನೀಶ್ ಮೇಡಮ್ ಕೂಡ ನನಗೆ ಹೇಳಿದ್ದಾರೆ. ಹಾಗಾಗಿ ಈ ಸಂಬಂಧವಾಗಿ ಏನೇನ್ ಘಟನೆಗಳಾಯ್ತು, ಅವ್ರಿಗೆ ರಾತ್ರಿ ಯಾಕೆ ಅಷ್ಟೊತ್ತು ಮೀಟಿಂಗ್ ತಗೊಂಡ್ರು, ಬೆಳಗ್ಗೆ ಯಾಕೆ ಅಷ್ಟು ಮಾಡಿದ್ರು, ಅಗೇನ್ ತಹಶೀಲ್ದಾರ್ ಯಾಕೆ ವಾಯ್ಸ್ ಕಾಲ್ ನಲ್ಲಿ ನೀವೆಲ್ಲ 6 ಗಂಟೆಗೆ ಇರಬೇಕು, ಸರ್ಪ್ರೈಸ್ ವಿಸಿಟ್ ಮಾಡ್ತೇನೆ ಅಂತ ಹೆದರಿಕೆ ಹಾಕುವಂತ ಕೆಲಸಗಳಿರ್ಬೋದು. ಬಹುಶಃ ನಾನು ಯೋಚನೆ ಮಾಡಿ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೇನೆ, ಯಾರ್ಯಾರು ಅಧಿಕಾರಿಗಳು ಪ್ರೆಷರ್ ಮಾಡ್ತಾರೆ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಮಾಡ್ತಾನೆ ಅಂತ ಕೂಡ ಹೇಳಿದ್ದೇನೆ. ಯಾಕಂದ್ರೆ ಯಾವುದೇ ಇದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾಡುವಂತದ್ದು. 5 ಗಂಟೆ ಇರೋದು 6 ಗಂಟೆ ಮಾಡೋಣ, 6 ಇರೋದು 7 ಮಾಡೋಣ, 1 ಗಂಟೆ ಸರ್ಕಾರಕ್ಕೋಸ್ಕರ 2 ಗಂಟೆ ಹೆಚ್ಚಿಗೆ ಕೆಲಸ ಮಾಡಿದ್ರೆ ನಮ್ಗೆ ಶಕ್ತಿ ಕೊಂದು ಹೋಗೋದಿಲ್ಲ. ಆದ್ರೆ ಬೆಳಗ್ಗೆ 6 ಗಂಟೆಗೆ ಬರಬೇಕು, ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ರೆ ಈ ತರ ಟಾರ್ಗೆಟ್ ಕೊಡುವಂತದ್ದು ಏನಿದೆ, ಇದೆಲ್ಲ ಒಳ್ಳೆ ಬೆಳವಣಿಗೆ. ನಿಮ್ಗೆ ಏನಾದ್ರು ಚೀಫ್ ಸೆಕ್ರೆಟರಿ ಆದ್ರೂ ಮಾಡಿದಾರಾ? ಗ್ರಾಮ ಲೆಕ್ಕಾಧಿಕಾರಿ ಭುವನ ಅವರ ಅಪಘಾತ ಪ್ರಕರಣಕ್ಕೆ ಡಿಸಿ ಶುಭ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದು, ಭುವನ ಅವರು ಪ್ರತಿನಿತ್ಯದಂತೆ ಇಂದು ಹೋಗಿದ್ದಾರೆ. ನಾವು ಈ ಸಾವಿಗೆ ಯಾರನ್ನು ಹೊಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಪೊಲೀಸರೇ ಅದನ್ನ ಹೇಳಬೇಕು. ನಿನ್ನೆ ರಾತ್ರಿ 7 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದು ನಿಜ. ನಮ್ಮ ಉದ್ದೇಶ ಎಲ್ಲ ಮತದಾರರಿಗೆ ಒಳ್ಳೆದಾಗಲಿ ಅನ್ನೋದು ಅಷ್ಟೇ. ಈ ಘಟನೆ ಕೇವಲ ಆಕಸ್ಮಿಕ ಅಂತ ಹೇಳಿದ್ದಾರೆ. ಸೊ ಆ ಒಂದು ದೃಷ್ಟಿಯಲ್ಲಿ ಬಿಕಾಸ್ ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ನಾವು 24/7 ಕೆಲಸದಲ್ಲಿ ಇರ್ತೀವಿ. ಆ್ಯಂಡ್ SIR ಆ್ಯಕ್ಟಿವಿಟಿ ಮಾಡಲಿಕ್ಕೇ ಅವರು ಹೋಗಿರೋದು ನಿಜ. ಇದು ಅನ್ಫಾರ್ಚುನೇಟ್ ಅಂತಲೇ ಹೇಳಬೇಕು. ಆಕ್ಸಿಡೆಂಟ್ ಆಗಿರೋದು ಬ್ಲ್ಯಾಕ್ ಸ್ಪಾಟ್ ಅಂತಲೂ ಹೇಳ್ತಿದ್ದಾರೆ, ಕೇಶಿಪ್ ರೋಡ್ ಅದು. ಸೊ ನಾವು ಕೂಡ ಕೆಲವೊಂದು ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಕರೆಕ್ಷನ್ಸನ್ನು ಮಾಡಿದ್ದೀವಿ, ವಾರ್ನಿಂಗ್ ಸೈನ್ಸನ್ನು ಹಾಕಿದ್ದೀವಿ. ಈಗ ಪೊಲೀಸವರು ತನಿಖೆ ಮಾಡ್ತಾರೆ, ಲಾರಿಯವರು ರೆಕ್ಲೆಸ್ ಡ್ರೈವಿಂಗಿಂದ ಆಗಿದೆಯಾ ಅಂತ ಅವರು ತನಿಖೆ ಮಾಡ್ತಾರೆ. ಬಟ್ ಭುವನ ಅದು ರೊಟೀನ್ ದಿನ ಹಂಗೆ ಇತ್ತು. ಟಿ ಬೇಗೂರಿಂದ ಬಸ್ಸಲ್ಲಿ ಬಂದು ಮತ್ತು ಅಲ್ಲಿಂದ ಬರೋದು 2 ವೀಲರಲ್ಲಿ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ರೋಡ್ ಆ್ಯಕ್ಸಿಡೆಂಟ್. ಈಗ ಯಾರ ಮೇಲೆ ನಾವು ಇದು ಹೇಳುವುದು, ಪೊಲೀಸ್ ಅವರೇ ಹೇಳಬೇಕು. ಈಗ ನಾವು SIR ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಕಟ್ಟಡದ ಕೆಲಸ ಅಂತ ಹೇಳಿ ಒಂದು ಸ್ವಲ್ಪ ಹೇಳ್ತಾ ಇದ್ದಾರೆ. 9:00 ತನಕ ಮೀಟಿಂಗ್ ತಗೊಂತಿದ್ರು, ಬೆಳಗ್ಗೆ ಮತ್ತೆ 6 ಗಂಟೆಗೆ ಹೋಗಬೇಕಾಗಿತ್ತು. ನೆನ್ನೆ ನಾನು ಕೂಡ ಮೀಟಿಂಗಲ್ಲಿ ಇದ್ದೆ. ಸೆವೆನ್ ಓ ಕ್ಲಾಕ್ ತನಕ ನಾವು ಮೀಟಿಂಗ್ ಮಾಡಿದ್ದೀವಿ. 10 ಗಂಟೆ ಎಲ್ಲ ನಾವು ಮಾಡಿಲ್ಲ. 7 ಓ ಕ್ಲಾಕ್ ತನಕ ಮೀಟಿಂಗ್ ಮಾಡಿದ್ವಿ ಮತ್ತು ಕೇಸ್ 1 ಮುಖಾಂತರನೇ ಮಾಡಿದ್ವಿ. ಅವ್ರವ್ರ ತಾಲೂಕಿಂದನೇ ಇದು ಮಾಡಲಿಕ್ಕೆ ಮೀಟಿಂಗ್ ಮಾಡಿದ್ವಿ. 10 ಗಂಟೆ ಎಲ್ಲ ನಾವು ಮಾಡಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೀಲ್ಡಲ್ಲಿ ಇದ್ದಾರೆ, ಬೆಳಗ್ಗೆನೇ ಹೋಗಿದ್ದಾರೆ. ಬಟ್ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಏನು ಟಾರ್ಗೆಟ್ ಜಿಲ್ಲೆಯಲ್ಲಿ ಈಗ ನಾವು ಫಸ್ಟು ಬರಲಿಕ್ಕೆ ಮಾಡಿ ಅಂತ ನಾವು ಯಾವತ್ತೂ SIR ವಿಚಾರದಲ್ಲಿ ಹೇಳಿಲ್ಲ. ಬಿಕಾಸ್ ನಮ್ಮ ಇದು ಏನಿತ್ತು ಅಂದರೆ ಎಲ್ಲ ವೋಟರ್ಸ್ಗೂ ಎನ್ಯುಮರೇಷನ್ ಫಾರ್ಮ್ ಹೋಗಬೇಕು ಅನ್ನೋದೇ. ಸೊ ಹಂಗಾಗಿ ಇದರಲ್ಲಿ ಟಾರ್ಗೆಟ್ ಅನ್ನೋದು ಏನೂ ಇಲ್ಲ. ಕಪ್ಪುಬಟ್ಟೆ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ, ಅವ್ರನ್ನ ಯಾವ ರೀತಿ ಮನವೊಲಿಸ್ತಾರೆ? ಇದು ಆಕ್ಸಿಡೆಂಟ್ ಆಗಿರೋದು ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್. ಬರ್ತ್ ಆ್ಯಂಡ್ ಡೆತ್ ನಮ್ಮ ಕೈಯಲ್ಲಿ ಇಲ್ಲ. ಸೊ ಏನು ಹೇಳಂಗಿಲ್ಲ ಈಗ ಸದ್ಯಕ್ಕೆ.
ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ ಪ್ರತಿಭಟನಾಕಾರರ ಜೊತೆ ಮಾತಾಡ್ತೀರಾ? ಯಾಕೆಂದ್ರೆ ಇಲ್ಲ, ನಾವು ಅವರು ಮಾತಾಡ್ತೀವಿ. ನೀವೇ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ, ನೀವೇ ಇಲ್ಲ, ನಾನು ಮಾತಾಡ್ತೀನಿ. ಈಗ ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ನಾವು ಕೂಡ 24/7 ಕೆಲಸ ಮಾಡ್ತೀವಿ ಮತ್ತು ಸುಮಾರು ಕಡೆ ಓಡಾಡ್ತೀವಿ, ಬೆಳಿಗ್ಗೆ ನೈಟು ಎಲ್ಲ ಕಡೆ. ಬಟ್ ಆಕ್ಸಿಡೆಂಟ್ ಅನ್ನೋದು ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಐ ವಾಂಟ್ ಟು ಸೇ ರೈಟ್ ನೌ. ಬಿಕಾಸ್ ಫ್ಯಾಮ್ಲಿ ಅವ್ರಿಗೆ ತುಂಬ ನೋವಿರುತ್ತೆ. ಈಗ ನಾವು ಅವರು ಪೊಸಿಷನಲ್ಲಿ ಇದ್ದು ಯೋಚನೆ ಮಾಡಿದರೆ ಖಂಡಿತ ನೋವು ಇದ್ದೇ ಇರುತ್ತೆ. ಬಟ್ ಆಕ್ಸಿಡೆಂಟ್ ನಾವು ಏನು ಮಾಡೋಕ್ಕಾಗಲ್ಲ. ಈಗ SIR ಬಿಟ್ಟು ಎಲ್ಲ ಕೆಳಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. SIR ಮುಂದೆ ಕಂಟಿನ್ಯೂ ಆಗುತ್ತೆ, ಹೇಗೆ ನೆಕ್ಸ್ಟ್? ನೋಡಬೇಕು, ಅವರಿಗೆ ನಾನು ಮಾತಾಡ್ತೀನಿ. ನಾವು ಕೂಡ ಸಾಕಷ್ಟು ಫಿಲ್ಟರ್ ಮಾಡಿ ಒತ್ತಡ ಇಲ್ಲದೆ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಕೂಡ ಅವರಿಗೆ ಕೇಳ್ಬೋದು. ಸೊ ನಾವು ಯಾವ ರೀತಿಯಲ್ಲಿ ಕೂಡ ಒತ್ತಡ ಮಾಡಿ ಇವತ್ತೇ ಆಗಬೇಕು ಅಂತ ಎಲ್ಲ ಹೇಳಿಲ್ಲ. ಅವ್ರು ಹೇಳ್ತಿರೋದು ಮೇಡಮ್, ಕಂದಾಯ ಇಲಾಖೆ ಕೆಲಸ ಜೊತೆ ಈ ಕೆಲಸ ಮಾಡೋದು ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಆಗ್ಲಿಂದಾನೇ ನಮ್ಗೆ ಈ ಥರ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ನಿನ್ನೆ ನಾವು ಮೀಟಿಂಗಲ್ಲಿ ಹೇಳಿದ್ದೀವಿ, ಈ 3 ಡೇಸು ಕಂದಾಯ ಇಲಾಖೆದು ಯಾವುದನ್ನು ಮಾಡಬೇಡಿ ಅಂತಲೇ ನಾನು ಹೇಳಿದ್ದೀನಿ. ಆ್ಯಂಡ್ ಸೊ ಹೇಳಿರೋದ್ರಿಂದ ಅವರಿಗೆ ನಾವು ಫಿಲ್ಟರ್ ಮಾಡಿನೇ ಕೊಡ್ತೀವಿ ಈ ಕೆಲಸ ಈಗ ಮಾಡಿ ಅಂತ. ಬಿಕಾಸ್ ನಮಗೂ ಫ್ಯಾಮಿಲಿ ಇದೆ, ನಮಗೆ ಎಲ್ಲ ಏನೋ ಎಷ್ಟೆಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕೂಡ ಒತ್ತಡ ಕೊಟ್ಟಿಲ್ಲ. ದಿಸ್ ಹ್ಯಾಸ್ ಬಿನ್ ಹ್ಯಾಪನಿಂಗ್ ಸಿನ್ಸ್ 3 ಡೇಸ್. SIR ಇವತ್ತು ನಾವು ಸ್ಟಾರ್ಟ್ ಮಾಡಿಲ್ಲ, 3 ದಿವಸದಿಂದನೂ ನಾವು ಮಾಡ್ತಾಯಿದ್ವಿ. 3 ದಿವಸನೂ ಎಲ್ಲರೂ ಫೀಲ್ಡಲ್ಲಿನೇ ಇದ್ದಾರೆ. ಬಟ್ ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್. ಅದೇನೇ ಆಗ್ಲಿ, SIR ಎಂಬ ಭೂತದಿಂದ ಅದೆಷ್ಟೋ ಮಂದಿ ನೌಕರರು ಕರ್ತವ್ಯ ನಿಯೋಜನೆಗೊಂಡವರಿಗೆ ನಾನಾ ಸಮಸ್ಯೆಗಳು ಎದುರಾಗ್ತಿದೆ. ಇದೀಗ ಓರ್ವ ಸಿಬ್ಬಂದಿಯನ್ನ ಬಲಿ ಪಡೆದುಕೊಂಡಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.